ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿಂದ ನಾನು ಡೈಲಿ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನಿಮ್ಮೆಲ್ಲರೂ ಸಪೋರ್ಟ್ ನನಗೆ ಬೇಕು. ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ. ನನ್ನ ವಿಡಿಯೋಸ್ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಓಕೆ ಫ್ರೆಂಡ್ಸ್, ಇವತ್ತು ನಾನು ಸ್ವೀಟ್ ಕಾರ್ನ್ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಇವತ್ತು ಟಿಫನ್ ಪ್ರಿಪೇರ್ ಮಾಡೋ ತೋಲಿಂದ ನಾನು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಮಾಡೋಣ ಟಿಫನ್ನ. ಉಪ್ಪಿಟ್ಟಿಗೆ ರವೆನ ಒಂದು ಪ್ಯಾನಲ್ಲಿ ಹುರ್ಕೊಳ್ತಾ ಇದ್ದೀನಿ. ನಾನು ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಫಸ್ಟೇ ಒಂದು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ, ಕಡಲೆಬೇಳೆ, ನೀವು ಬೇಕಾದರೆ ಉದ್ದಿನಬೇಳೆನೂ ಸೇರಿಸ್ಕೊಬೋದು, ಕರ್ಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಖಾರ ಇರೋ ಮೆಣಸಿನ್ಕಾಯಿ ಇದ್ದರೆ ಈ ಥರ ಎಣ್ಣೆಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದ್ರಿಂದ ಖಾರ ಕಮ್ಮಿ ಆಗುತ್ತೆ. ಹಾಗೆ ಆನಿಯನ್ ಮತ್ತು ಟೊಮೊಟೊ ಇಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಸ್ವೀಟ್ ಕಾರ್ನ್ ಸೇರಿಸ್ತಿದ್ದೀನಿ. ಸ್ವೀಟ್ ಕಾರ್ನು ಸ್ವಲ್ಪ ಆಯಿಲಲ್ಲೇ ಫ್ರೈ ಮಾಡ್ಕೊಬೇಕು. ಮತ್ತು ಕ್ಯಾರೆಟ್, ತುರಿದಿಟ್ಕೊಂಡಿರೋ ಅಂಥ ಕ್ಯಾರೆಟ್ ಸೇರಿಸ್ಕೊತಾ ಇದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ 2.5 ಗ್ಲಾಸಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ಆ ಗ್ಲಾಸಲ್ಲಿ ನೀವು ರವೆ ಎಷ್ಟು ತಗೊಂಡಿರ್ತೀರ ಆ ಅಳತೆ ಮೇಲೆ ಸೇರಿಸ್ಕೊಬೇಕಾಗುತ್ತೆ ನೀರನ್ನ. ನೆಕ್ಸ್ಟ್ ತೆಂಗಿನಕಾಯಿ ತುರಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಸಾಲ್ಟು. ಇವಾಗ ರವೆ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಕುದಿ ಬಂದು ಅದು ಮರಳ್ತಾ ಇರುತ್ತಲ್ಲ ನೀರು, ಆ ಟೈಮಲ್ಲಿ ಚೆನ್ನಾಗಿ ಕುದೀತಾ ಇರುತ್ತೆ, ಆ ರವೆ ಸೇರಿಸ್ಕೊಬೇಕು. ಈ ಥರ ಸ್ವಲ್ಪನೇ ಸೇರಿಸ್ಕೊಂಡು ಒಂದೇ ಕಡೆಗೆ ತಿರುಗಿಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಈ ಥರ ಮಾಡೋದ್ರಿಂದ ಸ್ವಲ್ಪನೂ ಗಂಟಾಗದೆ ಚೆನ್ನಾಗಾಗುತ್ತೆ. ನಾವು ಅದೇ ಥರ ತಿರುಗಿಸ್ತೇವೆ, ಆ ಕಡೆಗೊಂದ್ಸಲ ಈ ಕಡೆಗೊಂದ್ಸಲ ತಿರುಗಿಸ್ಬಿಟ್ರೆ ಗಂಟಾಗುತ್ತೆ. ನೋಡಿ, ಲಾಸ್ಟಲ್ಲಿ ಈ ಥರ ಇದು ಮಾಡಿ ಫ್ಲಾಟಾಗಿ ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಇನ್ನೊಂದು ಸಲ ಮಿಕ್ಸ್ ಮಾಡಿ ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ರವೆ ಎಲ್ಲ ಅಳ್ಕೊಳುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಟಿಫನ್ ಪ್ರಿಪೇರ್ ಮಾಡಿ ಆದಮೇಲೆ ಬಾಕ್ಲಿಗೆ ನೀರು ಹಾಕೋಕೆ ಬರೋದು. ನಮ್ಮ ಮನೇಲಿ 6-6:30 ಅಷ್ಟೊತ್ತಿಗೆಲ್ಲ ಟಿಫನ್ ರೆಡಿಯಾಗಿರಬೇಕು. ಹಂಗಾಗಿ ಸ್ವಲ್ಪ ನಾನು ಬಾಕ್ಲಿಗೆ ನೀರು ಹಾಕೋದನ್ನ ಲೇಟ್ ಮಾಡ್ತೀನಿ. ಇವಾಗ ನೋಡಿ, ಇವತ್ತು ನಾನು ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪ, ಗೋಡಂಬಿ ಮತ್ತು ದ್ರಾಕ್ಷಿ ಸೇರಿಸ್ಕೊತಾ ಇದ್ದೀನಿ. ಇವನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಪ್ಪದಲ್ಲೇ. ಈ ತುಪ್ಪದಲ್ಲಿ ಈ ಥರ ಹುರ್ಕೊಂಡು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಕ್ಯಾರೆಟ್ ಹಲ್ವಾಗೆ. ಕ್ಯಾರೆಟ್ ಹಲ್ವಾಗೆ ನಾನಿಲ್ಲಿ ಶುಗರ್ ಸೇರಿಸಿದ್ದೀನಿ, ವೈಟ್ ಶುಗರ್ನ. ನೀವು ಬೇಕಾದ್ರೆ ಬ್ರೌನ್ ಶುಗರ್ ಸೇರಿಸ್ಕೊಂಡು ಮಾಡ್ಕೊಬೋದು. ತುಂಬ ಶುಗರ್ ಅವಶ್ಯಕತೆ ಇರಲ್ಲ. ನೋಡಿ, ಆ ಬೌಲಲ್ಲಿ ನಾನು 3 ಬೌಲಷ್ಟು ಕ್ಯಾರೆಟ್ ತುರಿ ತೊಗೊಂಡಿದ್ದೀನಿ. ಫಸ್ಟು ಇದನ್ನು ಒಂದು ಕುಕ್ಕರ್ಗೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಆ ಕ್ಯಾರೆಟ್ ತುರಿನ ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಬೇಕು. ಹುರ್ಕೊಂಡಿದ್ದಾದಮೇಲೆ ನಾವು 1.5 ಬೌಲಷ್ಟು ಹಾಲು ಹಾಕ್ಕೊತಾ ಇದ್ದೀನಿ. 1 ಬೌಲ್ ಆದ್ರೂ ಸಾಕಾಗುತ್ತೆ. ನಾನು ಸ್ವಲ್ಪ ಜಾಸ್ತಿನೇ ಉಪಯೋಗಿಸ್ಕೊಂಡಿದ್ದೀನಿ ಹಾಲನ್ನ. ಅಷ್ಟಾದಮೇಲೆ 2-3 ವಿಷಲ್ ಬರ್ಸ್ಕೊಬೇಕು. ಆ ಕ್ಯಾರೆಟ್ ಎಲ್ಲ ತುಂಬ ಚೆನ್ನಾಗಿ ಬೆಂದಿರಬೇಕು, ಸ್ಮ್ಯಾಶ್ ಆಗೋವರೆಗೂ. ಆವಾಗ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಅಲ್ವಾ. ನೋಡಿ, ಈ ಥರ ಚೆನ್ನಾಗಿ ಬೆಂದಿದೆ. ಹೀಗೆ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಶುಗರ್ ಆ್ಯಡ್ ಮಾಡ್ಕೊತಿದ್ದೀನಿ. 1 ಬೌಲ್ಗೆ 1 ಸ್ಪೂನ್ ಶುಗರ್ ಥರ ನಾನು 3 ಸ್ಪೂನ್ ಶುಗರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಹುರಿದಿಟ್ಕೊಂಡಿರೋ ಗೋಡಂಬಿ, ದ್ರಾಕ್ಷಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಫ್ಲೇವರ್ಗೆ ಅಂದ್ಬಿಟ್ಟು ಏಲಕ್ಕಿ ಪುಡಿ ಸೇರಿಸ್ಕೊಳ್ಳೋಣ. ನಾನು ಏಲಕ್ಕಿ ಪುಡಿ ಸೇರಿಸ್ಬಿಟ್ಟು ಒಂದು ಪ್ಯಾನಿಗೆ ಶಿಫ್ಟ್ ಮಾಡ್ಕೊತಿದ್ದೀನಿ. ಆ ಕುಕ್ಕರ್ ನನಗೆ ಬೇಕು ಬೇರೆ ಅಡುಗೆಗೆ, ಅದಕ್ಕೋಸ್ಕರ. ನೋಡಿ, ಪ್ಯಾನಿಗೆ ಏಲಕ್ಕಿ ಪುಡಿ ಸೇರಿಸಿ ಲಾಸ್ಟಲ್ಲಿ ಸ್ವಲ್ಪ ತುಪ್ಪ ಸೇರಿಸಿ ಈ ಥರ ಮಿಕ್ಸ್ ಮಾಡಿದ್ರೆ ಯಮ್ಮಿ ಆಗಿರೋ ಅಂಥ ಕ್ಯಾರೆಟ್ ಹಲ್ವಾ ರೆಡಿ ಆಗುತ್ತೆ. ಮಳೆ ಬಂದಿರೋದ್ರಿಂದ ಇವತ್ತು ನನಗೆ ಗಾರ್ಡನಲ್ಲಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ಮಳೆ ಬಂದಿರೋದ್ರಿಂದ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾವೆ ಅಂದರೆ ನೋಡೋಕೆ 2 ಕಣ್ಣು ಸಾಕಾಗಲ್ಲ ಅಂತಾರಲ್ಲ, ಆಗಿದ್ದಾವೆ. ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾವೆ. ನೋಡಿ, ಕನಕಾಂಬರನೂ 2 ಹೂವು ಅರಳಿದ್ವು, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅದ್ರ ಮೇಲೆ ನೀರು, ನಾವು ಎಷ್ಟೇ ನೀರು ಹಾಕಿದ್ರೂ
ಮಳೆ ಬಂದಂಗೆ ಆಗೋದಿಲ್ಲ. ಮಳೆ ಬಂದಾಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಿರ್ತವೆ ಗಿಡಗಳಾಗಲಿ ಮರಗಳಾಗಲಿ. ಹಾಗೆಯೇ ಈ ಹೂಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾವೆ. ನಾನು ನೀರು ಹಾಕೋಕ್ಕೆ ಅಂತ ಏನು ಬಂದಿಲ್ಲ ಇವತ್ತು. ಟೆರೆಸ್ ಮೇಲೆ ಹೂವು ಬಿಟ್ಟಿರುತ್ತಲ್ಲ ಅವನ್ನ ಕಿತ್ಕೊಂಡು ಹೋಗೋಣ ಪೂಜೆಗೆ. ಹಾಗೆ ಮಳೆ ಬಂದಿರೋದ್ರಿಂದ ಯಾವ್ಯಾವ ಗಿಡ ಯಾವ್ಯಾವ ಥರ ಕಾಣಿಸ್ತಿದೆ ಅನ್ನೋ ಕ್ಯೂರಿಯಾಸಿಟಿಗೆ ಎಷ್ಟೊತ್ತಿಗೆ ಮೇಲೆ ಹೋಗಿ ಗಿಡ ನೋಡ್ತೀನಿ ಅನ್ನೋ ಕ್ಯೂರಿಯಾಸಿಟಿ ಇತ್ತು. ಬಂದು ನೋಡಿದ್ಮೇಲೆ ತುಂಬ ಖುಷಿ ಆಯಿತು. ಹಾಗೆಯೇ ಪೂಜೆಗೆ ಹೂವೆಲ್ಲ ಅರಳಿದ್ವಲ್ಲ ಪೂಜೆಗೆ ಆಗ್ತವೆ ಹೂವು ಅಂತ ಕಿತ್ಕೊಂಡ್ಬರ್ತಾ ಇದ್ದೀನಿ. ನೋಡಿ ಇದು ಶಂಕು ಪುಷ್ಪದಿಂದ ನಾನು ಬ್ಲೂ ಟೀ ಮಾಡ್ತೀನಿ. ನೆಕ್ಸ್ಟ್ ಯಾವ ಥರ ಮಾಡ್ತೀನಿ ಅಂತ ಒಂದು ಶೇರ್ ಮಾಡ್ತೀನಿ. ಅದಂತೂ ಮಕ್ಳಿಗೆ ಮೆಮೊರಿ ಪವರ್ಗೆ, ಹಾಗೆಯೇ ಏರ್ ಫಾಲ್ಗೆ, ಡಯಾಬಿಟಿಕ್ ಪೇಷಂಟ್ಸ್ಗೆ ಎಲ್ಲರಿಗೂ ತುಂಬ ಒಳ್ಳೆಯದು. ನೋಡಿ ಇದು ಚಿಕ್ಕದಿತ್ತಲ್ಲ ಇವತ್ತು ಎಷ್ಟು ದೊಡ್ಡದಾಗಿದೆ. ಮಸ್ಕ್ ಮಿಲನ್ನು ತುಂಬ ಚೆನ್ನಾಗಿ ಸೈಜ್ ಬರ್ತಿದೆ. ಒಂದೇ ಬಿಟ್ಟಿರೋದು, ಇನ್ನೊಂದು ಚಿಕ್ಕಗಿತ್ತಲ್ಲ ಅದು ಹಂಗೇ ಇದೆ, ಬಿದ್ದು ಹೋಗಿಲ್ಲ. ನೋಡೋಣ. ಆಲೋವೆರಾನು ಅಷ್ಟೇ ಮಳೆ ಬಂದಮೇಲೆ ಎಲ್ಲ ಫುಲ್ ಗ್ರೀನಿಶ್ ಆಗಿ ಚೆನ್ನಾಗಾಗಿದ್ದಾವೆ. ಈ ಶಂಕು ಪುಷ್ಪದಲ್ಲಿ ಒಂದೆರಡು ಸೀಡ್ಸ್ ರೆಡಿಯಾಗಿದ್ದು ಅವನ್ನು ಕಿತ್ಕೊಂಬಂದು ಸೇವ್ ಮಾಡ್ಕೊಂಡಿದ್ದೀನಿ. ನನ್ನ ಮಗ ಎದ್ದೆ ನಾನು ಟಿ ವಿ ಹಾಕ್ಕೊಂಡಿದ್ದಾನೆ. ನಾನು ಮೇಲೆ ಹೋಗಿ ಬರೋ ಅಷ್ಟೊತ್ತಿಗೆ ಟಿ ವಿ ಹಾಕ್ಕೊಂಡು ನೋಡ್ತಿದ್ದಾನೆ. ನೋಡಿ ಯಾವ ಸ್ಟೈಲಲ್ಲಿ ಮನ್ಕೊಂಡು ನೋಡ್ತಿದ್ದಾನೆ. ನಿಮ್ಮ ಮನೆಯಲ್ಲೂ ಮಕ್ಕಳು ಇದೇ ಥರ ಮಾಡ್ತಾರಾ? ನಮ್ಮ ಮನೇಲಿ ಮಾತ್ರ ಈ ಥರ ಮಾಡ್ತಾರೋ ಗೊತ್ತಿಲ್ಲ. ನೋಡಿ ಈ ಬಲೂನೆಲ್ಲ ಜೋಡಿಸ್ಕೊಂಡು ಆಟ ಆಡ್ತಿದ್ದ ಟಿ ವಿ ಆಫ್ ಮಾಡಿದ್ದಕ್ಕೆ. ಮತ್ತು ನನಗೆ ಬಲೂನ್ ಇನ್ನೂ ಸ್ವಲ್ಪ ಬೇಕು ಊದ್ಕೊಡು ಅಂತ ಊದಿಸ್ಕೊಳ್ತಾ ಇದ್ದಾನೆ. ಸರಿ, ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕಲ್ಲ, ಕಸ ಹೊಡೆದು ನೆಲ ಒರೆಸ್ಕೊಬೇಕಲ್ಲ, ಅದಕ್ಕೋಸ್ಕರ ಸುಮ್ಮನೆ ಕೂತ್ಕೊಳ್ತಾನೆ. ಅವನು ಹೇಳಿದ್ದು ನಾವು ಮಾಡಿಕೊಟ್ರೆ ಅಂದ್ಬಿಟ್ಟು ಊದ್ಬಿಟ್ಟು ಕೊಟ್ಟೆ. ಊದ್ಕೊಟ್ಟಾದ್ಮೇಲೆ ಎಲ್ಲ ಕೆಳಗೆ ಹಾಕ್ಕೊಂಡು ಆಟ ಆಡ್ತಿದ್ದ. ನಾನು ಅಲ್ಲಿ ಶೋಕೇಸಲ್ಲಿ ಸ್ವಲ್ಪ ಏನೇನೋ ಐಟಮ್ ಇಟ್ಟಿದ್ದ ಆಟ ಆಡ್ಕೊಂಡು ತಕ್ಕೊಳ್ತಾನಲ್ಲ, ಅದನ್ನೆಲ್ಲ ಅವನಿಗೆ ಕೈಗೆ ಸಿಗುತ್ತಲ್ಲ ಅಲ್ಲೆಲ್ಲ ಇಟ್ಬಿಡ್ತಾನೆ. ಅದನ್ನೆಲ್ಲ ಎತ್ತಿಕ್ಕಿ ಅವನಿಗೆ ಬಲೂನ್ ಜೋಡಿಸ್ಕೊಡು ಅಂದ. ಅದನ್ನೆಲ್ಲ ಜೋಡಿಸ್ಕೊಟ್ಟು ಸೋಫಾ ಮೇಲೆ ಸ್ವಲ್ಪ ಗಲೀಜು ಮಾಡಿದ್ದ ಅಂತೆಲ್ಲ ಕೊಡ್ಕೊಂಡು ಕ್ಲೀನ್ ಮಾಡಿಕೊಂಡೆ. ನೋಡಿ ಇವನ್ ಪಜಲ್ಸ್ ಜೋಡಿಸ್ಕೊಂಡು ಆಟ ಆಡ್ತಿದ್ದಾನೆ. ಆಟ ಆಡ್ತಾನಂತೆ. ನಾನು ನನ್ನ ಕೆಲಸ ಮಾಡ್ಕೊಬೇಕಂತೆ. ಕೆಳಗೆ ಇಳಿಬೇಡ ಅಂದರೆ ಇಳಿತೀನಿ, ಏನು ಮಾಡ್ತೀಯಾ ಅಂತ ಕಾಲಿಡ್ತನಕ್ಕೆ ಬಂದ. ನಾನು ಬೇಡ ಇಳಿಬೇಡ, ನಾನು ಕಸ ಎಲ್ಲ ಹೊಡ್ಕೊಂಡು ನೆಲ ಒರೆಸ್ಕೊತಾ ಇದ್ದೀನಿ. ನೆಲ ಒರೆಸಿ ಮುಗಿಸಿದಾದ್ಮೇಲೆ ಸ್ನಾನಕ್ಕೆ ಹೋಗೋಣ ಅನ್ನೋ ಅಷ್ಟರಲ್ಲಿ ಒಂದು ಪಾರ್ಸಲ್ ಬಂತು. ಓಕೆ, ಏನಿರ್ಬೋದು ಅನ್ನೋ ಕ್ಯೂರಿಯಾಸಿಟಿ ಇತ್ತು. ಆದರೆ ಓಪನ್ ಮಾಡೋಕೆ ಹೋಗಲಿಲ್ಲ. ಪೂಜೆ ಮಾಡಿ ತಿಂಡಿ ತಿನ್ನೋಣ, ಹೊಟ್ಟೆ ಹಸ್ವಾಗ್ತಿದೆ ಅಂತ ಬೇಗ ಎಲ್ಲ ರೆಡಿ ಮಾಡ್ಕೊಂಡು ಪೂಜೆಗೆ ಸ್ನಾನ ಮಾಡ್ಕೊಂಬಂದು ಪೂಜೆಗೆ ರೆಡಿ ಮಾಡ್ಕೊಂಡು ಪೂಜೆ ಮಾಡಿ ಮುಗಿಸ್ದೆ. ಟೇಸ್ಟ್ ಅಂತೂ ಸೂಪರ್ ಆಗಿದೆ. ನೋಡಿ ಮೊನ್ನೆ ಮಾಡಿದ್ದಂತ ಉಪ್ಪಿನಕಾಯಿ, ಸ್ವೀಟ್ ಕಾರ್ನ್ ಉಪ್ಮಾ ಹೆಂಗಿದೆ ನೋಡೋಣ ಟೇಸ್ಟು. ತುಂಬ ಚೆನ್ನಾಗಿದೆ ಫ್ರೆಂಡ್, ನೀವು ಒಂದ್ಸಲ ಟ್ರೈ ಮಾಡಿ. ಕ್ಯಾರೆಟ್ ಹಲ್ವಾ ಮತ್ತು ಉಪ್ಮಾ, ಉಪ್ಪಿನಕಾಯಿ ಎಲ್ಲದ್ರದ್ದು ಟೇಸ್ಟ್ ಹೇಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ನೀವು ಒಂದ್ಸಲ ಉಪ್ಪಿಟ್ಟನ್ನ, ಸ್ವೀಟ್ ಕಾರ್ನ್ ಉಪ್ಪಿಟ್ಟನ್ನ ಟ್ರೈ ಮಾಡಿ ನೋಡಿ. ಉಪ್ಪಿಟ್ಟು ತಿನ್ನಲ್ಲ ಅನ್ನೋರು ತಿನ್ನಬೇಕು, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಪಾರ್ಸಲ್ ಬಂದಿದೆ ಅನ್ನಲ್ಲ, ಅದನ್ನ ಇವಾಗ ಓಪನ್ ಮಾಡಿ ನೋಡೋಣ ಏನಿದೆ ಅಂತ. ನನಗಂತೂ ತುಂಬ ಕ್ಯೂರಿಯಾಸಿಟಿ ಇದೆ. ಟೆರೇರಿಯಂ ಪ್ಲಾಂಟ್ಸು ನೋಡಿ ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ. ಇದಕ್ಕೆ ಫಸ್ಟ್ ಒಂದು ತೋರಿಸಿದ್ದು ಅದನ್ನು ಟೆರೇರಿಯಂ ಪ್ಲಾಂಟೇ. ಅದು ಒಂಥರ ಡಿಫ್ರೆಂಟ್ ಆಗಿದೆ. ಅದನ್ನು ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡು ತರಿಸಿದ್ದು. ಯಾವ ಥರ ಇದೆ ಅಂತ ಓಪನ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಸೂಪರಾಗಿ ಮಾಡಿದ್ದಾರೆ. ತುಂಬ ಸೇಫ್ ಆಗಿರುತ್ತೆ ಈ ಥರ ಎಲ್ಲ ಪ್ಯಾಕ್ ಮಾಡಿದ್ರೆ ಪ್ಲಾಂಟ್ಸ್. ಈ ಥರ ಓಪನ್ ಮಾಡ್ಕೊಬೇಕು. ಇಲ್ಲೆಲ್ಲ ನೋಡಿ ಬಿದೋಪನ್ ಪ್ಲಾಸ್ಟ್ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಬರಲ್ಲ ಈ ಥರ. ಟೆರೇರಿಯಂ ಸೆಟಪ್ ಮಾಡೋಣ ಅಂತ ಒಂದು ಟ್ಯಾಂಕ್ ತರಿಸಿದ್ದೆ. ಅದಕ್ಕೆ ಪ್ಲಾಂಟ್ ಎಲ್ಲ ಬೇಕಲ್ಲ, ಅದಕ್ಕೆ ಪ್ಲಾಂಟ್ ಆರ್ಡ್ರ್ ಮಾಡ್ಕೊಂಡಿದ್ವಿ. ಈ ಟೆರೇರಿಯಂ ಪ್ಲಾಂಟ್ಸ್ ಅಂತೂ ತುಂಬ ಅಟ್ರಾಕ್ಟಿವ್ ಆಗಿ, ತುಂಬ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತವೆ. ಹಾಗೆಯೇ ಇವು
ಇದು ಫಸ್ಟ್ ಒನ್ ನೋಡಿ, ಇದ್ರಲ್ಲೂ ಕಡೆ ಮಾಸು ಮತ್ತೆ ಚಿಕ್ಕ ಚಿಕ್ಕ ಸ್ಟೋನ್ಸ್ ಹಾಕಿದ್ದಾರೆ. ಅದು ಲೈಟ್ ವೇಟ್ ಸ್ಟೋನ್ ಇರುತ್ತೆ. ಅದನ್ನ ಕಾಟನ್ ಕಾರ್ಬೋರ್ಡ್ ಇದೆ, ಅದಕ್ಕೆ ಈ ತರ ಪ್ಲಾಸ್ಟ್ ಹಾಕಿ ಪಾಟ್ ಇಟ್ಬಿಟ್ಟು ಪ್ಲಾಸ್ಟ್ ಹಾಕಿ ಇಲ್ಲಿ ಈ ತರ ಸ್ಪಾಂಜ್ ತರದ್ ಇದೆಯಲ್ಲ ಇದನ್ನಿಟ್ಟು ಇದನ್ನ ಈ ತರ ರೋಲ್ ಮಾಡಿ ಇದ್ರ ಮೇಲೆ ಒಂದು ಕವರ್ ಹಾಕಿ ಪ್ಲಾಸ್ಟಿಕ್, ಅದಕ್ಕೆ ಈ ತರ ಪ್ಲಾಸ್ಟರ್ ಇಂದ ಮತ್ತೆ ಒಂದ್ಸಲ ಕವರ್ ಮಾಡಿದ್ದಾರೆ. ಹಂಗಾಗಿ ಅದು ಓಪನ್ ಮಾಡೋದಕ್ಕೆ ಆ ತರ ಬರ್ತಿಲ್ಲ ನೋಡಿ. ಈ ತರ ಓಪನ್ ಮಾಡಿದ್ರೆ ಈ ತರ ಓಪನ್ ಮಾಡ್ಕೊಬೋದು. ತುಂಬಾ ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸ್. ಫಸ್ಟ್ ಒಂದು ಪ್ಲಾಂಟ್ ಇದೆಯಲ್ಲ ಅದೇ ತರ ಇದೆ, ಆದ್ರೆ ಇದು ಬೇರೆ ಅದು ಬೇರೆ. ಬೇರೆನ ಟೆರೇರಿಯಂ ಟ್ಯಾಂಕ್ ಒಳಗಿಡೋಣ. ಅದ್ರೊಳಗಡೆ ಮುಂಚೆನೆ ಒಂದು ಪ್ಲಾಂಟ್ ಇದೆ, ಇದನ್ನು ಅಲ್ಲೇ ಇಟ್ಬಿಡೋಣ. ಹಾಗೇನೆ ಇವಕ್ಕೆ ಸ್ವಲ್ಪ ನೀರು ಹಾಕ್ಬಿಡೋಣ. ಆ ಪ್ಲಾಂಟ್ ಎಲ್ಲ ಜೋಡಿಸ್ಬಿಟ್ಟು ನೀರು ಹಾಕಿ ಆದ್ಮೇಲೆ ಈ ತರ ಕಾಣಿಸ್ತಿದಾವೆ. ಹಾಗೇನೆ ಒಂದೆರಡು ಕ್ಲಾತ್ ಆಲ್ಟ್ರೇಷನ್ ಮಾಡ್ಕೊಳೋ ಅಂತವಿದ್ದು ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ. ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಳೋ ಥರದವನ್ನೇ ಆರ್ಡರ್ ಮಾಡ್ಕೊಂಡಿದ್ದೆ. ಹಾಗಾಗಿ ಒಂದೊಂದು ಸ್ಟಿಚ್ ಹಾಕೊಳ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ವಿಡಿಯೋಸ್ನ. ಹಾಗೆಯೇ ಕಮೆಂಟ್ ಮಾಡಿ ಹೇಗನ್ನಿಸ್ತು ಈ ವಿಡಿಯೋ ನೋಡಿ ಅಂತ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.